ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. KGF ಒಂದು ಭರ್ಜರಿ ಓಪನಿಂಗ್ ಪಡ್ಕೊಂಡಿದೆ. ನೀವು ಆ ಸಿನಿಮಾದ ಒಬ್ಬ ಪಾತ್ರಧಾರಿ. ಒಂದ್ ಕಡೆ ಬಾಹುಬಲಿ ಸಿನಿಮಾದಲ್ಲಿ ಕಟ್ಟಪ್ಪ ಸೆಕ್ಯೂರಿಟಿ ಕೊಡ್ತಾ ಇರ್ತಾರೆ, KGF ಸಿನಿಮಾದಲ್ಲಿ ನೀವು ಗರುಡಾಗಿ ಸೆಕ್ಯೂರಿಟಿ ಕೊಡ್ತಾ ಇರ್ತೀರಿ. ಹೇಗಿತ್ತು ಈ ಒಂದು ಎಕ್ಸ್ಪೀರಿಯನ್ಸ್? ಡೆಫಿನೆಟ್ ಆಗಿ ತುಂಬಾ ಹ್ಯಾಪಿ ಆಗಿದೆ. ಬಿಕಾಸ್ ನಾನು ನಿಮ್ ತರಾನೇ ವೆಯ್ಟ್ ಮಾಡಿ 4 o'clock ಶೋ ಊರ್ವಸಿಗೆ ಹೋಗ್ಬಿಟ್ಟೆ. ಅಲ್ಲಿ ನೋಡ್ಬಿಟ್ಟು ಇಲ್ಲಿ 7 o'clock ಶೋ ನೋಡಿದೆ. ತುಂಬಾ ಚೆನ್ನಾಗಿದೆ. ಬಿಕಾಸ್ ಅದು ನನ್ನ ಪಾತ್ರ ನನ್ಗೆ ಗೊತ್ತು. ನನ್ನ ಡಬ್ಬಿಂಗ್ ಅಲ್ಲಿ ನಿಮ್ಮ ನೋಡಿದ್ದು ಅಷ್ಟೇ ನಾನು ನೋಡಿದ್ದೆ. ಬಟ್ ಐ ವಾಂಟ್ ಟು ಸಿ ದಿ ಫಿಲ್ಮ್ ಫಸ್ಟ್ ಡೇ ಫಸ್ಟ್ ಶೋ. ಎಲ್ರಿಗೂ ತರ ಇತ್ತು, ನನಗೂ ಅದೇ ತರ ಇತ್ತು. ಸೊ ಐ ಕೇಮ್ ಅನ್ ಸೊ ಆಸ್ ಅ ಆಡಿಯನ್ ನಿಮ್ ಫ್ರೆಂಡ್ ಆಗಿ ಹೇಳ್ತೀನಿ, ನೆವರ್ ಮಿಸ್ ದಿಸ್ ಫಿಲ್ಮ್. ಇಟ್ಸ್ ಎ ಡಿಫರೆಂಟ್ ಕಮರ್ಷಿಯಲ್ ಫಿಲ್ಮ್. ಆ ಹಳೆಯ ಕಾಲದ ಇಷ್ಟುದ್ದು ವಾಕಿ ಟಾಕಿ ಹಿಡ್ಕೊಂಡು ಕಂಟ್ರೋಲ್ ಓವರ್ ಅಂತಿದ್ರಿ. ಸೊ ಆ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು? ಶೂಟಿಂಗ್ ಅಲ್ಲಿ ಆನ್ ಸ್ಪಾಟ್ ನೋಡಿದಕ್ಕೂ, ಥಿಯೇಟರ್ ಅಲ್ಲಿ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಿದಕ್ಕೂ ಏನ್ ಅನ್ನಿಸ್ತಾ ಯಪ್ಪ? ತುಂಬಾ ಮಜಾ ತಗೊಂಡೆ. ಬಿಕಾಸ್ ಅಲ್ಲಿ ವಿ ವೇರ್ ಇನ್ಸೈಡ್ ದಿ ಕ್ಯಾರೆಕ್ಟರ್. ಇಲ್ಲಿ ಬಂದ್ಮೇಲೆ ಆ ಕ್ಯಾರೆಕ್ಟರ್ ನಾನು ನೋಡ್ತಾ ಇದ್ದೀನಿ. ಸೊ ನಾನೇನಾ ಅಂತರ ತೆಗೆದಿದ್ದಾರೆ ಭುವನ್ ಆಗ್ಲಿ, ಡೈರೆಕ್ಟರ್ ಆಗ್ಲಿ. ಟೆರಿಫಿಕ್, ತುಂಬಾ ಚೆನ್ನಾಗಿತ್ತು. ಯಶೋರ್ ಜೊತೆ ಮಾತಾಡಿದ್ರೆ ರಿಲೀಸ್ ಆದ್ಮೇಲೆ ಸಿನಿಮಾ ನೋಡಿ ಫೋನ್ ಮಾಡಿದ್ರ, ಏನಿತ್ತು ರಿಯಾಕ್ಷನ್? ಏನಂದ್ರೆ ಯಶೋ? ಇಲ್ಲ, ಡೈಲಿ ಮಾತಾಡ್ತಾ ಇದ್ದೀನಿ. ಬಟ್ ಈಗ ಇನ್ನೂ ಮಾತಾಡಿಲ್ಲ. ಬಿಕಾಸ್ ಐ ವಾಂಟ್ ಟು ಗೆಟ್ ಆಲ್ ದಿ ರಿಪೋರ್ಟ್ಸ್ ಅಂಡ್ ಗೋ ಟು ಹಿಮ್. ಈಗ ಹೋಗ್ತೀನಿ, ಯಶ್ ಅವರ ಹತ್ರ ಹೋಗ್ತೀನಿ, ಭೇಟಿ ಮಾಡ್ತೀನಿ. ಬಿಕಾಸ್ ಅವರು ಮಾಡಿದ ಕೆಲಸ ತುಂಬಾ ಕಷ್ಟವಾದ ಕೆಲಸ. ಈ ಫಿಲ್ಮ್ ಅಲ್ಲಿ ಎಲ್ಲ ಎಮೋಷನ್ಸ್ ಇರುತ್ತೆ. ಆ ಎಮೋಷನ್ಸ್ ಏನು ತೋರಿಸಬಾರದು, ಆ ತರ ಒಂದು ಕ್ಯಾರೆಕ್ಟರೈಸೇಷನ್ ಮಾಡಿದ್ದಾರೆ ಪ್ರಶಾಂತ್ ನೀಲು. ಅದಕ್ಕೆ 100% ನ್ಯಾಯ ಮಾಡಿದ್ದಾರೆ ಯಶ್. ಟೆರಿಫಿಕ್ ಜಾಬ್. ಯಾಸ್. ಸರ್, ಫಸ್ಟ್ ಡೇ ಫಸ್ಟ್ ಶೋ ಹೇಗಿತ್ತು? ಹಾಯ್, ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಡೇ ಫಸ್ಟ್ ಶೋ ಇನ್ನೇನು ಹೇಳಬೇಕಲ್ಲ, ನಿಮಗೆ ಗೊತ್ತಾಗ್ಬಿಡುತ್ತೆ ಆ ಖುಷಿ, ಆ ಫೀಲಿಂಗು. ಇಷ್ಟು ವರ್ಷ ವೆಯ್ಟ್ ಮಾಡಿ ಈ ತರ ಒಂದು ಸಿನಿಮಾ, ಈ ತರ ಒಂದು ಪ್ಲಾಟ್ಫಾರ್ಮ್ ಸಿಗತ್ತೆ ಅಂದ್ರೇನೆ ಇದು ನಿಜವಾಗ್ಲೂ ಕನ್ಸ ಅನ್ಸುತ್ತೆ ಎಲ್ಲರಿಗೂ. ಆಗಿದೆ, ಇದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ, ಅಷ್ಟು ಖುಷಿ ಆಗಿದೆ. ಒಂದು ಎಂಟ್ರಿ ಸೀನ್ ಅದ್ಭುತ ಅಂತ ಅನ್ಸುತ್ತೆ ನೋಡಿದಾಗ. ಯಶ್ ಅವ್ರಿಗೆ ಎಷ್ಟು ಚಪ್ಪಾಳೆ ಸಿಳ್ಳೆ ಸಿಗುತ್ತೋ, ಮತ್ತೆ ಯಶ್ ಅವ್ರಿಗೆ ಯಾವ ರೀತಿ ಎಂಟ್ರಿ ಸಿಗುತ್ತೋ, ನಿಮ್ಮ ಪಾತ್ರಕ್ಕೂ ಒಂದು ಅದೇ ಎಂಟ್ರಿ ಸಿಗುತ್ತೆ. ಗೆಸ್ ಮಾಡಿದ್ರ ಈ ತರ ಸಿಗುತ್ತೆ ಅಂತ? ಡೆಫಿನೆಟ್ಲಿ ಇಲ್ಲ, ಈ ತರ ಒಂದು ಇದಾಗತ್ತೆ ಅಂದ್ಬಿಟ್ಟು ನಾನು ಗೆಸ್ಸೇ ಮಾಡಿರ್ಲಿಲ್ಲ. ಈ ಕ್ರೆಡಿಟ್ ನನ್ಗೇನೇ ಈಗ ಬರ್ತಾ ಇರ್ಬೋದು, ಇದು ಇಬ್ರು ವ್ಯಕ್ತಿಗೆ ಮೋಸ್ಟ್ಲಿ ಅದು ಇದಾಗತ್ತೆ, ಅವ್ರಿಗೆ ಸಲ್ಲತ್ತೆ. ಇದು ಒಂದು ಬಂದು ಪ್ರಶಾಂತ್ ಸರ್, ನಂದು ಯಶ್ ಬಾಸ್ಗೆ. ಬಿಕಾಸ್ ಒಂದು ಪಾತ್ರ ಪ್ರಶಾಂತ್ ಸರ್ ಅವ್ರು ನನಗೆ ಕೊಟ್ಟಿದ್ದಾರೆ. ಆ ಪಾತ್ರಕ್ಕೆ ತುಂಬಾ ಮೋಟಿವೇಟ್ ಮಾಡಿರೋದು ಯಶ್ ಅವ್ರು ಮಾಡಿದ್ದಾರೆ. ಜೊತೆಗೆ ನನ್ನ ಕೋ ಆಕ್ಟರ್ಸ್ ಅವಿನಾಶ್ ಆಗ್ಬೋದು, ವಿನಯ್ ಆಗ್ಬೋದು, ಲಕ್ಕಿ ಬಾಯ್, ಇವರೆಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮೇನ್ ಆಗಿ ನನ್ನ ಅಸೋಸಿಯೇಟ್ಸ್ ಇದ್ದಾರೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಅಂತೂ ಒಳ್ಳೆ ಹೆಂಗೆ ಸಪೋರ್ಟಿವ್ ಆಗಿದ್ರಂದ್ರೆ ಪ್ರತಿಯೊಂದು ಒಳ್ಳೆ ಮಕ್ಳಿಗೆ ಹೇಳ್ಕೊಟ್ಟಂಗೆ ಹೇಳ್ಕೊಡೋರು. ಹಿಂಗಿರ್ಬೇಕು ಈ ತರ ಅಂತ. ಪುನೀತ್, ಮೌಳಿ, ಮತ್ತೆ ಪ್ರಶಾಂತ್ ಅಂತ ಇನ್ನೊಬ್ಬ, ಎಲ್ಲರೂ ಸಖತ್ತಾಗಿತ್ತು. ಆ ಜರ್ನಿನೇ ಅದ್ಭುತ ಅನಿಸ್ತದೆ. ತುಂಬಾನೇ ಎಕ್ಸೈಟ್ ಆಗಿದೆ ಸರ್. ಅಂದ್ರೆ ಫಸ್ಟ್ ಮೂವಿ ಅಲ್ವಾ, ಅಂಡ್ 2 years ಇಂದ ಕೆಲಸ ಮಾಡಿದ್ದೀನಿ ಎಲ್ಲರ ಜೊತೆ. ಸೊ ಅವರನ್ನ ಬರೀ ಟೀಮ್ ಅಂತಲ್ಲ, ಫ್ಯಾಮಿಲಿ ತರ ಪರ್ಸನಲ್ ಲೆವೆಲ್ ಅಲ್ಲೂ ಎಲ್ಲರೂ ಪರಿಚಯ ಇದೆ. ಸೊ ಎಲ್ಲರೂ ಸ್ಕ್ರೀನ್ ಅಲ್ಲಿ ನೋಡುವಾಗ ತುಂಬಾ ಇಮೋಷನಲ್ ಆಗಿತ್ತು. ಅದೇ ತುಂಬಾ ಇಮೋಷನಲ್, ತುಂಬಾ ಎಕ್ಸೈಟೆಡ್. ಹೀರೋಯಿನ್ ಆಗಿ ನೀವು ಮೊದಲನೇ ಶೋ ಬಂದು ಫಿಲಮ್ ನೋಡ್ತಕ್ಕಂಥದ್ದಕ್ಕೂ ಈ ಹಿಂದೆ ನೋಡತಕ್ಕಂಥದ್ದು ವ್ಯತ್ಯಾಸ ಇರುತ್ತೆ. ಈಗ ಏನಿಸ್ತು? ಇವಾಗಲೂ ನಾನು ಆಡಿಯನ್ಸ್ ತರನೇ ಬಂದು ನೋಡಿದ್ದು. ನಾನೇ ಮರ್ತೋದೆ ನಾನು ಮೂವಿಯಲ್ಲಿ ಆಕ್ಟರ್ ಅಂತ. ನಾನು ಆಡಿಯನ್ಸ್ ತರನೇ ಬಂದು ನೋಡಿದ್ದು ಬಿಗಿನಿಂಗ್ ಇಂದ ಎಂಡ್ ವರೆಗೆ. ಮಧ್ಯದಲ್ಲಿ ನಾನು ಬಂದಾಗ ನನ್ನ ಫ್ರೆಂಡ್ಸ್ಗಳೆಲ್ಲ ವಿಸಲ್ ಹಾಕಿದಾಗ ನೆನಪಾಯ್ತು ನಾನು ಆ ಮೂವಿಯಲ್ಲಿ ಲೈಕ್ ಹೀರೋಯಿನ್ ಅಂತ. ಬಟ್ ಐಮ್ ವೆರಿ ಎಕ್ಸೈಟೆಡ್. ಆಡಿಯನ್ಸ್ ತರ ನೋಡಿದಾಗ ನನಗೆ ಆ ಫೀಲ್ ಬಂತು, ಲೈಕ್ ಈ ಮೂವೀಸ್ ಟು ಅನದರ್ ಲೆವೆಲ್. ಅದಕ್ಕೆ ವಿ ಹ್ಯಾವ್ ಟು ಥ್ಯಾಂಕ್ ಪ್ರಶಾಂತ್ ನೀಲ್ ಅವರನ್ನ. ಬಟ್ ತುಂಬಾನೇ ಇಷ್ಟ ಆಯ್ತು, ತುಂಬಾನೇ ಮಜಾ ಮಾಡಿದ್ದೀನಿ. ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬ ಮತ್ತೆ ಚಿತ್ರತಂಡ ಎಲ್ಲರೂ ಒಟ್ಟಿಗೆ ಬಂದು ಬೆಳಿಗ್ಗೆ ಈ ಸಿನಿಮಾವನ್ನು ವೀಕ್ಷಣೆ ಮಾಡಿರ್ತಕ್ಕಂಥದ್ದು, ಇವರೆಲ್ಲರಿಂದ ಯಾವ ರೀತಿ ರೆಸ್ಪಾನ್ಸ್? ಎಲ್ಲರಿಗೂ ತುಂಬಾ ಖುಷಿ ಆಯ್ತು. ಎಲ್ಲರೂ ಆ ಪ್ರಪಂಚ ಇದೆಯಲ್ಲ, KGF ಪ್ರಪಂಚ ಒಳಗಡೆ ಹೋಗ್ಬಿಟ್ಟಿದ್ದಾರೆ 2.5 ಗಂಟೆಗೆ. ಅಂಡ್ ದಟ್ ವಾಸ್ ದ ಏಮ್ ಟೀಮ್ ಇದು, ದಟ್ ನಾವೆಲ್ಲ ನೋಡ್ತಾ ಇರುವಾಗ KGF ಪ್ರಪಂಚದೊಳಗಡೆ ಹೋಗ್ಬೇಕು, ಮರ್ತೋಗ್ಬೇಕು ಹೊರಗಡೆ ಪ್ರಪಂಚನ. ಸೊ ಆ ತರ ಮಾಡಿದೆ, ವಿಚ್ ಮೀನ್ಸ್ ಮೂವಿ ಇಸ್ ಸೂಪರ್ ಅಂತ. ಸೊ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ, ಎಲ್ಲರೂ ತುಂಬಾ ಇಮೋಷನಲ್ ಆಗಿದ್ದಾರೆ. ಫ್ಯಾಮಿಲಿ ಆಲ್ಸೋ ತುಂಬಾ ಹೆಮ್ಮೆ ಪಡ್ತಾ ಇದ್ದಾರೆ, ನಮ್ಮ ಮಗಳು ಈ ತರ ಒಂದು ಮೂವಿಯಲ್ಲಿ ಇದ್ದಾಳೆ ಅಂತ.